ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಗ್ನಿ ಅನಾಹುತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಡಿಗೆ ಹೊತ್ತಿರುವ ಬೆಂಕಿ ಸ್ವಲ್ಪ ಹತೋಟಿಗೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅಗ್ನಿ ದುರಂತದಿಂದ ಯಾವುದೇ ಗ್ರಾಮಗಳಿಗೆ ಹಾನಿ ಆಗಿಲ್ಲ. 8 ರಿಂದ 10 ಸಾವಿರ ಎಕರೆ ಪ್ರದೇಶ ಬೆಂಕಿಗೆ ಆಹುತಿಯಾಗಿದ್ದು ಅರಣ್ಯ ಸಚಿವರು ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ಗಾಗಿ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ರಕ್ಷಣಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಲಾಗಿದೆ. 4 ಹೆಲಿಕಾಪ್ಟರ್ ಕಳುಹಿಸೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಅಂತ ಸಿಎಂ ಎಚ್ಡಿಕೆ ಹೇಳಿರೋದು. 8 ರಿಂದ 10 ಸಾವಿರ ಎಕರೆ ಅರಣ್ಯ ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಹೇಳಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಗ್ನಿ ಅನಾಹುತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿರೋದು. ಸದ್ಯ ಕಾಡಿಗೆ ಹೊತ್ತಿರುವ ಬೆಂಕಿ ಸ್ವಲ್ಪ ಹತೋಟಿಗೆ ಬಂದಿದೆ ಅಂತ ಅವರು ಹೇಳಿದ್ದು ಬೆಂಗಳೂರಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅಗ್ನಿ ದುರಂತದಿಂದ ಯಾವುದೇ ಗ್ರಾಮಗಳಿಗೆ ಹಾನಿಯಾಗಿಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು 8 ರಿಂದ 10 ಸಾವಿರ ಎಕರೆ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಅರಣ್ಯ ಸಚಿವರು ಮತ್ತೆ ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೆಲಿಕಾಪ್ಟರ್ ಬಳಕೆ ಬಗ್ಗೆ ಕೂಡ ಅವರು ಮಾತುಕತೆ ನಡೆಸಿದ್ದು ಹೆಲಿಕಾಪ್ಟರ್ಗಾಗಿ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ರಕ್ಷಣಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದ್ದು 4 ಹೆಲಿಕಾಪ್ಟರ್ ಕಳುಹಿಸೋದಕ್ಕೆ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಎಷ್ಟು ಪೋಸ್ಟಿಂಗ್ ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಸಿಕ್ಕಿಲ್ಲ. ಪ್ರಾಬ್ಲಮ್ ಇರೋದು ಅಷ್ಟು ಜನ ಇದ್ದೀರಾ. ಒಂದು ಕಡೆ ಹೊತ್ತಿ ಉರಿತಾ ಇರುವಂತಹ ಅರಣ್ಯದ ದೃಶ್ಯ, ಮತ್ತೊಂದು ಕಡೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಾಗಿದ್ದು 4 ಸ್ಥಳಗಳನ್ನ ಗುರುತಿಸಲಾಗಿದೆ. ನುಗು ಮತ್ತೆ ಹಿರೇಹಳ್ಳ ಜಲಾಶಯದಿಂದ, ನುಗು ಅಣೆಕಟ್ಟು ಮತ್ತೆ ಹಿರೇಹಳ್ಳದಿಂದ ನೀರನ್ನ ತೆಗೆದುಕೊಂಡು ಬಂದು ಹೆಲಿಕಾಪ್ಟರ್ ಮೂಲಕ ಬೆಂಕಿ ವ್ಯಾಪಿಸಿರುವ ಪ್ರದೇಶಕ್ಕೆ ಸಿಂಪಡಿಸುವಂತಹ ಪ್ರಯತ್ನ ನಡೆಸಲಾಗುತ್ತೆ. ಆ ಕಾರ್ಯಾಚರಣೆ ನಡೆಸಲಾಗುತ್ತೆ. ಈಗಾಗಲೇ ಬೆಂಕಿ ನಂದಿಸೋದಕ್ಕೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಾಗಿದ್ದು 4 ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ. ಇನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಮೇಲಿಂದ ವೈಮಾನಿಕ ಸಮೀಕ್ಷೆ ನಡೆಸಲಾಗಿರೋದು. ಇನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾವೀಗ ಇಲ್ಲಿ ಮಾಡೆಲ್ ನೋಡ್ತಾ ಇದ್ವಿ. ಯಾವ ರೀತಿ ಸೇನೆ ಹೆಲಿಕಾಪ್ಟರ್ ಇರುತ್ತೆ, ಅದು ಯಾವ ರೀತಿ ಜಲಾಶಯದಿಂದ ಅಥವಾ ಅಣೆಕಟ್ಟಿನಿಂದ ನೀರನ್ನ ತೆಗೆದುಕೊಂಡಿರುತ್ತೆ, ನಂತರ ಅಲ್ಲಿಂದ ಸಿಂಪಡಣೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವೀಗ ನೋಡಬಹುದು. ಈ ರೀತಿ ಬೆಂಕಿ ನಂದಿಸುವಂತಹ ಕಾರ್ಯ ಆಗತ್ತೆ ಅನ್ನುವಂಥದ್ದು ಈಗ ಪ್ರಾತ್ಯಕ್ಷಿಕೆ ನಾವು ತೋರಿಸ್ತಾ ಇರುವಂಥದ್ದು ಯಾವ ರೀತಿ ಇದೆ ಅಂತ. ಅಂದ್ರೆ ಒಂದು ನೀರನ್ನ ತುಂಬಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅದರಲ್ಲಿ ನೀರನ್ನ ಸಿಂಪಡಿಸುವಂತಹ ವ್ಯವಸ್ಥೆ ಕೂಡ ಇರುತ್ತೆ. ಹೆಲಿಕಾಪ್ಟರ್ ನೀರನ್ನ ಈ ರೀತಿ ಜಲಾಶಯದಿಂದಾಗ್ಲಿ ಅಣೆಕಟ್ಟಿಂದಾಗ್ಲಿ ಈ ರೀತಿ ನೀರನ್ನ ತೆಗೆದುಕೊಳ್ಳುತ್ತೆ. ನಾವೀಗ ನೋಡಬಹುದು ಹೆಲಿಕಾಪ್ಟರ್ಗೆ ಸಿಕ್ಕಿರುವಂತಹ ದೊಡ್ಡ ಬಕೆಟ್ ಮಾದರಿಯಂತಹ ಇದರಿಂದಾಗಿ ಡ್ರಮ್ ತರ ಇರೋದ್ರಿಂದ ನೀರನ್ನು ತುಂಬಿಸಿಕೊಳ್ಳಲಾಗುತ್ತೆ. ಅದಕ್ಕೆ ಹೆಲಿಕಾಪ್ಟರ್ ಒಂದು ಹಗ್ಗವನ್ನು ಕೂಡ ಅಲ್ಲಿ ಕನೆಕ್ಟ್ ಮಾಡಲಾಗಿದೆ. ರೋಪ್ ಇರುತ್ತೆ, ಅದಕ್ಕೆ ಅದು ನೀರನ್ನು ತುಂಬಿಸಿಕೊಂಡು ಈ ರೀತಿ ಆಪರೇಟ್ ಮಾಡುತ್ತೆ. ಹೆಲಿಕಾಪ್ಟರ್ ಎತ್ತಿಕೊಂಡು ಹೋಗಿ ಎಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದೆ 4 ಸ್ಥಳಗಳನ್ನು ಗುರುತಿಸಲಾಗಿದ್ದು, ಒಂದು ಪ್ರಮುಖವಾಗಿ ಎಲ್ಲಿ ಬೆಂಕಿ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲಿ ಅಗ್ನಿ ಜ್ವಾಲೆ ಹೆಚ್ಚಾಗಿದೆ ಅಂತಹ ಸ್ಥಳಗಳನ್ನು ಗುರುತಿಸಿ ಆ ಪ್ರದೇಶಕ್ಕೆ ಈ ರೀತಿ ನೀರನ್ನು ಸಿಂಪಡಣೆ ಮಾಡಲಾಗುತ್ತೆ. ಅದು ಯಾವ ರೀತಿ ನೀರು ಬೀಳುತ್ತೆ ಅನ್ನೋದನ್ನ ಕೂಡ ನಾವೀಗ ಇದರಲ್ಲಿ ನೋಡಬಹುದು. ಆ ರೀತಿ ನೀರು ಬಿದ್ದ ಸಂದರ್ಭದಲ್ಲಿ ಅಲ್ಲಿ ಅಗ್ನಿಯ ರುದ್ರನರ್ತನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಕ್ರಮೇಣವಾಗಿ ಅದು ನಂದಿ ಹೋಗುತ್ತೆ. ಅಂದ್ರೆ ಬೆಂಕಿ ಗಾಳಿ ಬಂದ ಸಂದರ್ಭದಲ್ಲಿ ಅತಿಯಾಗಿ ವ್ಯಾಪಿಸಿಕೊಳ್ಳೋದು, ಇನ್ನೂ ಹೆಚ್ಚು ಜ್ವಾಲೆಯಾಗಿ ಉರಿಯೋದನ್ನ ಗಮನಿಸಿರ್ತೀವಿ. ನೀರು ಬಿದ್ದಂತಹ ಸಂದರ್ಭದಲ್ಲಿ ಬೆಂಕಿ ಆರಿ ಹೋಗುವಂಥದ್ದು. ಹೀಗಾಗಿ ನೀರನ್ನು ಬಳಸಿಕೊಂಡು ಬೆಂಕಿ ನಂದಿಸುವಂತಹ ಕೆಲಸ ಇದು. ಯಾಕಂದ್ರೆ ಇದು 500ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಈ ಕಾರ್ಯಾಚರಣೆಯನ್ನು ನಡೆಸಿದ್ರು ಕೂಡ ಇನ್ನೂ ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಕಾರ್ಯಾಚರಣೆಗಿಂತ ವೇಗವಾಗಿ ಬೆಂಕಿಯ ಜ್ವಾಲೆ ವ್ಯಾಪಿಸಿಕೊಳ್ತಾ ಇತ್ತು. ಹೀಗಾಗಿ ಬೆಂಕಿ ನಂದಿಸಬೇಕು ಅಂತಂದ್ರೆ ಇದು ಸೇನೆಯ ನೆರವು ಅಗತ್ಯ ಅಂತ ಮನಗಂಡ ಸರ್ಕಾರ ಸೇನೆಯ ನೆರವನ್ನ ಕೇಳಿದ್ದು. ಈಗ ರಕ್ಷಣಾ ಇಲಾಖೆ ಇದಕ್ಕೆ ಒಪ್ಪಿಗೆಯನ್ನ ಕೂಡ ಸೂಚಿಸಿದೆ. ಇನ್ನು ರಕ್ಷಣಾ ಇಲಾಖೆಯ 4 ಹೆಲಿಕಾಪ್ಟರ್ಗಳನ್ನು ಕಳುಹಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೇನೆ ಹೆಲಿಕಾಪ್ಟರ್ ಇದರಲ್ಲಿ ನೀರನ್ನ ಜಲಾಶಯದಿಂದ ಅಣೆಕಟ್ಟಿನಿಂದ ತೆಗೆದುಕೊಂಡು ನಂತರ ಸಿಂಪಡಣೆ ಮಾಡಲಾಗುತ್ತೆ. ಇನ್ನು ಇದು ನುಗು ಡ್ಯಾಮ್ನ ದೃಶ್ಯ. ಈ ನುಗು ಡ್ಯಾಮ್ನಿಂದ ನೀರನ್ನ
ತೆಗೆದುಕೊಂಡು ಹೋಗುವಂಥದ್ದು ಸೇನೆ ಹೆಲಿಕಾಪ್ಟರ್ ಈ ಡ್ಯಾಂನಿಂದ ನೀರನ್ನ ಬಳಸುವಂಥದ್ದು ಅನ್ನುವಂಥ ನಿರ್ಧಾರವನ್ನು ಈಗ ಮಾಡಲಾಗಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಸಲಹೆಯನ್ನು ಕೂಡ ಕೊಟ್ಟಿದೆ. ನುಗು ಜಲಾಶಯ HD ಕೋಟೆಯ ನುಗು ಜಲಾಶಯದಿಂದ ನೀರನ್ನ ಎತ್ತಿಕೊಂಡು ಹೋಗಿ ಹೆಲಿಕಾಪ್ಟರ್ ಮೂಲಕ ಸೇನೆ ಹೆಲಿಕಾಪ್ಟರ್ ಮೂಲಕ ನೀರನ್ನ ಸಿಂಪಡಣೆ ಮಾಡುವಂಥದ್ದು. ಈ ನುಗು ಅಣೆಕಟ್ಟು ನುಗು ಜಲಾಶಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಇಲ್ಲಿ ಜಾನುವಾರುಗಳೆಲ್ಲವೂ ಕೂಡ ನೀರು ಕುಡಿಯೋದಕ್ಕೆ ಬರ್ತಾ ಇದ್ದಂತಹ ದೃಶ್ಯ. ಇದು ಹಳೆಯ ದೃಶ್ಯ. ಅಂದ್ರೆ ನುಗು ಜಲಾಶಯದ ಸುತ್ತಮುತ್ತ ಬಂಡೀಪುರ ಅರಣ್ಯ ಪ್ರದೇಶ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯ. ಈ ನುಗು ಜಲಾಶಯದಿಂದ ನೀರನ್ನ ಎತ್ತಿಕೊಂಡು ಹೋಗಿ ಬಂಡೀಪುರ ಅರಣ್ಯ ಪ್ರದೇಶ ಎಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಪ್ರಮುಖವಾಗಿ ಗುರುತಿಸಿರುವಂತಹ 4 ಸ್ಥಳಗಳಲ್ಲಿ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ನಾವೀಗ ನೋಡಬಹುದು ನುಗು ಜಲಾಶಯದ ದೃಶ್ಯ. HD ಕೋಟೆಯ ನುಗು ಜಲಾಶಯದ ದೃಶ್ಯ ಇದು. ಇದು ಹೆಗಡದೇವನ ಕೋಟೆ ಅಂದ್ರೆ HD ಕೋಟೆಗೆ ಸೇರಿರುವಂತದ್ದು. HD ಕೋಟೆ ತಾಲೂಕು ಮೈಸೂರು ಜಿಲ್ಲೆಗೆ ಸೇರಿದಂತಹ ಜಲಾಶಯ ಇದು ನುಗು ಡ್ಯಾಂ. ಇಲ್ಲಿ ನುಗು ನದಿ ಹರಿಯುತ್ತೆ. ನುಗು ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟಿದು. ಹಾಗಾಗಿ ನುಗು ಜಲಾಶಯ ನುಗು ಡ್ಯಾಂ ಅಂತಾನೆ ಇದನ್ನ ಕರೆಯಲಾಗುತ್ತೆ. ಪ್ರಮುಖವಾಗಿ ಕಾವೇರಿ ನೀರು ಇಲ್ಲಿ ಹರಿಯೋದು ನುಗು ಜಲಾಶಯದಲ್ಲಿ. ಅಂದ್ರೆ ನುಗು ನದಿ ಕಾವೇರಿ ಮೂಲಕ ಹರಿದು ಬರುವಂಥದ್ದು. ಕಾವೇರಿಯ ಪಕ್ಕದಲ್ಲಿ ಹರಿದು ಬರುವಂಥದ್ದು ನುಗು ನದಿ. ಆ ನುಗು ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟಲಾಗಿರೋದು. ನೀರಾವರಿ ಮತ್ತೆ ಹೈಡ್ರೋ ಎಲೆಕ್ಟ್ರಿಸಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಣೆಕಟ್ಟನ್ನ ಕಟ್ಟಲಾಗಿತ್ತು. ನೀರಾವರಿ ವಿಚಾರಕ್ಕೆ ಸುತ್ತಮುತ್ತಲ HD ಕೋಟೆ ತಾಲೂಕಿನ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರಾವರಿಗೆ ಸಹಾಯ ಆಗಲಿ, ಜೊತೆಗೆ ಹೈಡ್ರೋ ಜಲವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನುಗ್ಗು ಜಲಾಶಯವನ್ನ ಬಳಸಿಕೊಳ್ಳಲಾಗುತ್ತೆ. ಇನ್ನು 1956-57ರಲ್ಲಿ ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಲಾಯಿತು. ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಯಿತು. 1959ರಲ್ಲಿ ಈ ಡ್ಯಾಮ್ನ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಯಿತು, ಪೂರ್ತಿ ಆಯಿತು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಂತೆ ಈ ನುಗು ಅಣೆಕಟ್ಟನ್ನ ಕಟ್ಟಲಾಗಿರೋದು. ಈ ನುಗು ಜಲಾಶಯದಿಂದನೇ ಈಗ ನೀರನ್ನ ಸಿಂಪಡಣೆ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ವಾಯುಪಡೆಯ ಅಧಿಕಾರಿಗಳಿಗೆ. ಯಾಕಂದ್ರೆ ಒಂದು ಕಡೆ ಅರಣ್ಯ ಹೊತ್ತಿ ಉರಿತಾ ಇದೆ. ಹೀಗಾಗಿ ಈ ಅರಣ್ಯಕ್ಕೆ ವ್ಯಾಪಿಸಿರುವಂತಹ ಕಾಡ್ಗಿಚ್ಚನ್ನು ನಂದಿಸಬೇಕು ಅಂತಂದ್ರೆ ಅದಕ್ಕೆ ಅಧಿಕ ಪ್ರಮಾಣದ ನೀರು ಬೇಕಾಗುತ್ತೆ. ಹೀಗಾಗಿ ನುಗು ಜಲಾಶಯ ಅಲ್ಲೇ ಸಮೀಪದಲ್ಲಿರೋ ಕಾರಣಕ್ಕಾಗಿ ನುಗು ಜಲಾಶಯದಿಂದ ನೀರನ್ನ ಎತ್ತಿಕೊಂಡು ಬಂದು ಅರಣ್ಯಕ್ಕೆ ಸಿಂಪಡಣೆ ಮಾಡಿ ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನ ಈಗ ಮುಂದೆ ಮಾಡಬೇಕಾಗಿದೆ. ಹೀಗಾಗಿ ಅದಕ್ಕೋಸ್ಕರ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಾಗಿದೆ. ಇನ್ನು ಈ ಅಣೆಕಟ್ಟಿನ ಉದ್ದ 637.65 ಮೀಟರ್ ಮತ್ತೆ ಎತ್ತರ 43.58 ಮೀಟರ್, 43.58 ಮೀಟರ್ ಎತ್ತರ ಇದು. ಇನ್ನು ಈ ನುಗು ಜಲಾಶಯಕ್ಕೆ ನುಗು ಡ್ಯಾಂಗೆ 4 ಗೇಟ್ಗಳಿವೆ. 4 ಗೇಟ್ಗಳಿದ್ದು 4 ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗುತ್ತೆ.